ಮರಗಳು ನಡೆಸಿವಿ, ಗಾರ್ಡನ್ ಇದೆ, ಅದು ಅರಣ್ಯನ ಅಲ್ಲ. ಯಾಕಂದರೆ ಅರಣ್ಯಗಳಿಗೆ ತನ್ನದೇ ಆಗಿರ್ತಕ್ಕಂಥ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಲಕ್ಷಣ ಇದೆ. ಯಾವುದು ಹೊಸ ಹೊಸ ಪ್ರಭೇದಗಳು ಉತ್ಪತ್ತಿ ಆಗ್ತವೋ ಅಥವಾ ಹೊಸ ಹೊಸ ಪ್ರಭೇದಗಳ ನಿರ್ಮಾಣಕ್ಕೆ ಕಾರಣೀಕರ್ತ ಆಗ್ತವೋ ಅಂಥವುಗಳನ್ನು ನಾವು ಅರಣ್ಯಗಳು ಅಂತ ಕರಿತೀವಿ. ಈ ಜಗತ್ತಿಗೆ ಏನಾದರೂ ಒಂದು ಹೊಸ ಪ್ರಭೇದ ಹುಟ್ಕೋಬೇಕಾದ್ರೆ ಅದು ನೈಸರ್ಗಿಕವಾಗಿರ್ತಕ್ಕಂಥ ಅರಣ್ಯ ಪ್ರದೇಶಗಳಲ್ಲಿ ಮಾತ್ರ ಹುಡ್ತದೆ. ಈಗ ವಿಶ್ವವೃತ್ತ ಈ ಒಂದು ಪ್ರದೇಶದಲ್ಲಿ ಸದಾ ಕೆಲವೊಂದು ಪ್ರಭೇದಗಳು ನಾಶ ಆಗ್ತವೆ, ಕೆಲವೊಂದು ಪ್ರಭೇದಗಳು ಏನಾಗ್ತವೆ ಹುಟ್ಕೊಳ್ತವೆ. ಅದನ್ನೇ ನಾವು ಪ್ರಭೇದ ಅನ್ನೋದಕ್ಕಿಂತ ಒಂದು ತಳಿ ಅಂತ ನಾವಿಲ್ಲಿ ಹೇಳ್ಬೋದು ಸಾಮಾನ್ಯ ಪದದಲ್ಲಿ. ಆದರೆ ನಮ್ಮ ಗಾರ್ಡನ್ನಲ್ಲಿ ಇಲ್ಲೇ ಹೊಸ ಪ್ರಭೇದ ನಿರ್ಮಾಣ ಆಗ್ತಾನೂ ಇಲ್ಲ. ನಾವು ಗಿಡ ತಂದು ನೋಡ್ತೀವಿ, ಆ ಗಿಡ ಅಷ್ಟಾಗಿದೆ. ಆದರೆ ಅಲ್ಲಿ ಹಂಗಲ್ಲ, ಒಂದು ಯಾವುದೇ ಪ್ರಾಣಿ ಇರ್ಬೋದು, ಒಂದು ಸಸ್ಯ ಇರ್ಬೋದು, ಒಂದು ವೈರಸ್ ಇರ್ಬೋದು, ಅದರಲ್ಲಿ ಏನಾಗ್ತದೆ ಉದ್ಭವ ಆಗ್ತಕ್ಕಂಥ ಅಂಶವನ್ನು ಕಾಣ್ತವೆ. ಅವುಗಳನ್ನು ನಾವು ಏನು ಕರಿತೀವಿ ಇಲ್ಲಿ ಅರಣ್ಯಗಳು ಎಂಬ ಒಂದು ಅಂಶವನ್ನು ಕೂಡ ನಾವಿಲ್ಲಿ ಕಾಣ್ತೇವೆ. ಹಾಗಾದರೆ ಈ ಅರಣ್ಯಗಳು ಮನುಕುಲಕ್ಕೆ ಅಥವಾ ಜೀವ ಸಂಕುಲಕ್ಕೆ ಒಂದು ಕಲ್ಪವೃಕ್ಷಗಳು ಅಂತ ನಾವು ಹೇಳ್ತೀವಿ. ಕಲ್ಪವೃಕ್ಷ ಅಂದರೆ ಗೊತ್ತು, ಬೇಡಿದ್ದನ್ನು ಎಲ್ಲದನ್ನೂ ಕೊಡ್ತಕ್ಕಂಥವ್ರು ನಾವೇನು ಕರಿತೀವಿ ಕಲ್ಪವೃಕ್ಷ ಅಂತ ಕರಿತೀವಿ. ಹಾಗಾದರೆ ಭೂಲೋಕದ ಕಲ್ಪವೃಕ್ಷಗಳು ಯಾವುವು ಅಂತ ನಾವು ಹೇಳಿದರೆ ಅಲ್ಲಿ ಯಾವ್ದು ಬರ್ತದೆ ಅರಣ್ಯಗಳ ಪಾತ್ರವನ್ನು ಕೂಡ ನಮಗೆ ಕಾಣ್ತೇವೆ. ಇಂತಹ ಒಂದು ಅರಣ್ಯಗಳು ಇತ್ತೀಚಿನ ಕೈಗಾರಿಕಾ ಕ್ರಾಂತಿಯ ಒಂದು ಪರಿಣಾಮವಾಗಿ ಅತಿ ವಿನಾಶದ ಅಂಚಿನಲ್ಲಿರ್ತಕ್ಕಂಥ ಅಂಶವನ್ನು ಕಾಣ್ತೇವೆ. ಯಾವುದೇ ಒಂದು ಉಷ್ಣವಲಯದ ಒಂದು ರಾಷ್ಟ್ರ 33% ಅರಣ್ಯಗಳನ್ನು ಒಳಗೊಂಡಿರಬೇಕು. ಆದರೆ ಯಾವ ರಾಷ್ಟ್ರಗಳಲ್ಲಿ ಇಲ್ಲ. ಕೆಲವೊಂದು ರಾಷ್ಟ್ರಗಳು ಬಿಟ್ಟರೆ ಆ ಇಕ್ವಟೋರಿಯಲ್ ಏರಿಯಾದಲ್ಲಿ ಬರ್ತಕ್ಕಂಥ ಕೆಲವೊಂದು ರಾಷ್ಟ್ರಗಳನ್ನು ಬಿಟ್ಟರೆ, ಉದಾಹರಣೆಗೆ ಸಾಲಮರ ತಿಮ್ಮಕ್ಕಂದು ಒಂದು ಗಾರ್ಡನ್ ಅದಕ್ಕೆ ಸೇರಿಸ್ಕೊಂಡು ಅಂತಾರೆ. ಆಮೇಲೆ ಆ ಗಾರ್ಡನ್ನ ಒಳಗಡೆಗೆ ಐತಲ್ಲ ಅದು ನಾವು ಫಾರೆಸ್ಟ್ ಅಂತ ಕರಿತೀವಿ. ಅಂದರೆ ಅಂಥವೆಲ್ಲ ಸೇರಿಸ್ಕೊಂಡು ನಮ್ಮಲ್ಲಿ 20 ಅಥವಾ 21% ಏನಿದೆ ಅರಣ್ಯ ಇರ್ತದೆ. ಆದರೂ 33 ಇರಬೇಕು, ಆದರೂ ಇಲ್ಲ. ಅಂದರೆ ನಾವು ಅದಕ್ಕೆ ಅಂತ ಬಯಲು ಸೀಮೆ ಇಲ್ಲಿ ನಮ್ಮ ಬಿಜಾಪುರ ಸೈಡ್ ಹೋದಂತಕ್ಕೂ ಅರಣ್ಯಗಳನ್ನ ನಾವು ಕಾಣೋದೇ ಭಾಳ ಅಪರೂಪ. ಆ ಅರಣ್ಯಗಳು ಏನಾಗ್ತದೆ ನಾನಾ ಕಾರಣಗಳಿಂದ ಇಲ್ಲಿ ನಶಿಸ್ತಕ್ಕಂಥ ಒಂದು ಅಂಶವನ್ನು ಕಾಣ್ತೇವೆ. ಉದಾಹರಣೆಗೆ ದ ವೇರಿಯಸ್ ಕಾಸಸ್ ಫಾರ್ ದಿ ಎಕಾಲಜಿಕಲ್ ಕ್ರೈಸಿಸ್ ಅಥವಾ ಇಂಬ್ಯಾಲೆನ್ಸ್ ಅಂತ ನಾವು ಹೇಳ್ತೇವೆ. ಒಂದೇದು ಡಿಫಾರೆಸ್ಟೇಷನ್. ಇಲ್ಲಿ ಎಫಾರೆಸ್ಟೇಷನ್ ಮತ್ತು ಡಿಫಾರೆಸ್ಟೇಷನ್ ಅಂತ ಏನು ಪದ ಬರ್ತಾರೆ. ಎಫಾರೆಸ್ಟೇಷನ್ ಅಂದರೆ ನಾವು ಗಿಡಗಳನ್ನು ಬೆಳೆಸುವುದು. ನೋಡಿ, ಕನ್ಫ್ಯೂಸ್ ಮಾಡ್ಕೋಬೇಡಿ. ಒಂದು ಡಿಫಾರೆಸ್ಟೇಷನ್ ಅಂತ ಬಂದರೆ ಗಿಡವನ್ನು ಕಳೀತಕ್ಕಂಥದ್ದು ಈಸ್ ಒನ್ ಆಫ್ ದಿ ಮೇನ್ ಕಾಸಸ್. ಯಾಕೆ ಎಕಾಲಜಿಕಲ್ ಕ್ರೈಸಿಸ್ ಅಂತ ಹೇಳ್ತಾರೆ. ಇನ್ನು ಎರಡನೇದು ಅಂತರ್ಜಲ ಬಳಕೆ ಎಲ್ಲೇ ಇಲ್ಲ, ಭೂತಾಪ ಹೆಸರು ಹಾಕಿ ಹೋಗ್ತಕ್ಕಂಥ ಅಂಶವನ್ನು ನಾವು ಕಾಣ್ತೇವೆ. ಮೊನ್ನೆ ನಾವು ಟಿವಿಯಲ್ಲಿ ನೋಡಿದ್ವಿ, ಅದರ ಸಮುದ್ರದ ಮಟ್ಟ ಸುಮಾರು 2.5ರಿಂದ 4 ಡಿಗ್ರಿ ಸೆಲ್ಸಿಯಸ್ ಹೆಚ್ಚಳ ಆಗ್ತಕ್ಕಂಥ ಅಂಶವನ್ನು ನಾವು ಕಾಣ್ತೇವೆ. ಒಂದು ವೇಳೆ ಸಮುದ್ರ ಮಟ್ಟ ಹೆಚ್ಚಿಗೆ ಆದರೆ ನಮ್ಮ ಬಾಂಬೆ ಉಳಿಯೋದಿಲ್ಲ, ನಮ್ಮ ಚೆನ್ನೈ ಉಳಿಯೋದಿಲ್ಲ, ಇವು ಏನಾಗ್ತವೆ ಕೋಸ್ಟಲ್ ಬೆಲ್ಟ್ ಬರ್ತಕ್ಕಂಥ ಪ್ರದೇಶ ಕೋಲ್ಕತ್ತಾ ಉಳಿಯೋದಿಲ್ಲ. ಇವೆಲ್ಲ ಮುಳುಗಡೆ ಆಗಿ ಹೋಗ್ತಕ್ಕಂಥ ಅಂಶವನ್ನು ಕೂಡ ನಾವಿಲ್ಲಿ ಕಾಣ್ತೇವೆ. ಈಗ ಹೈದರಾಬಾದ್ನಲ್ಲಿ ಧಾರಾಕಾರವಾಗಿರ್ತಕ್ಕಂಥ ಮಳೆ, ತಮಿಳುನಾಡಿನಲ್ಲಿ ಮಳೆ, ಮದ್ರಾಸ್ನಲ್ಲಿ ಮಳೆ, ಇವನ್ನೆಲ್ಲ ನಾವು ನೋಡಿದರೆ ಕೆಲವೊಬ್ರು ಅಂತಾರೆ ಬಿಜಾಪುರದಲ್ಲಿ ಮಳೆ ಕಡಿಮೆ. ಆದರೆ ಬಿಜಾಪುರ ಏರಿಯಾ ಮಳೆ ಹೆಚ್ಚಿಗೆ ಆಗ್ತದೆ, ಈ ಮಲೆನಾಡು ಏರಿಯಾದಲ್ಲಿ ಮಳೆ ಕಡಿಮೆ ಆಗ್ತದೆ. ಅಂದರೆ ಏನೀಗ ಸಂಪೂರ್ಣವಾಗಿ ಸೀಸನ್ಸು ಏರಿಯಾ ಏನಾಗ್ತವೆ ಬೇರೆ ಬೇರೆ ಆಗಿದೆ ಡ್ಯೂ ಟು ಏನು ಎಕಾಲಜಿಕಲ್ ಕ್ರೈಸಿಸ್ ಅಂತ. ಒಂದು ಅಂಶವನ್ನು ನಾನು ಹೇಳ್ತೇನೆ. ಈ ಹುಬ್ಬಳ್ಳಿಯಲ್ಲಿ ಒಂದು ಫೋಟೋ ಬಂದಿತ್ತು ಪತ್ರಿಕೆಯಲ್ಲಿ. ಈಗ ಎಕಾಲಜಿಕಲ್ ಎಕೋಸಿಸ್ಟಮ್ನಲ್ಲಿ ಬರ್ತವೆ, ಹಾವು ಕಪ್ಪೆಯನ್ನು ತಿನ್ನಬೇಕು, ಇದು ಸೃಷ್ಟಿಯ ನಿಯಮ ಇದೆ. ಹಾವು ಕಪ್ಪೆ ತಿಂತ, ಕಪ್ಪೆ ಹಾವು ತಿಂತದೆ, ಹಾವು ಕಪ್ಪೆಯನ್ನು ತಿಂತದೆ. ಆದರೆ ಕಪ್ಪೆಯ ಹಾವು ಮರಿಯನ್ನು ತಿನ್ನೋಕೆ ಚಿಂತೆ. ಎಲ್ಲಿ ಹುಬ್ಬಳ್ಳಿಯಲ್ಲಿ ಒಂದು ಫೋಟೋ ಬಂದಿತ್ತು. ನಾವು ಇದು ನೋಡಿದ್ರೆ ಏನು ಅನಿಸ್ತದೆ ನಮಗೆ, ನಮ್ಮ ಜೀವನ ಚಕ್ರ ಏನಾಗ್ತದೆ ಸಂಪೂರ್ಣವಾಗಿ ಬದಲಾವಣೆ ಆಗ್ತದೆ ಹೊಂಟಿದೆ. ಕಪ್ಪೆ ಹಾವನ್ನು ತಿಂತತಿ ಅಂದರೆ ಇಲ್ಲಿ ನಮ್ಮ ಏನಾಗ್ತದೆ ಎಕಾಲಜಿಕಲ್ ಸಿಸ್ಟಮ್ ಎಕೋಸಿಸ್ಟಮ್ ಏನಾಯ್ತು, ಪರಿಸರ ವ್ಯವಸ್ಥೆ ಸಂಪೂರ್ಣವಾಗಿ ಬದಲಾವಣೆ ಆಯಿತು. ಹಾವು ಕಪ್ಪೆಯನ್ನು ತಿನ್ನೋದು ಹೌದಾ, ಇದು ಸೃಷ್ಟಿಯ ನಿಯಮ. ಆದರೆ ಆ ಫೋಟೋದಲ್ಲಿ ನಾವು ನೋಡಿದಾಗ ಇನ್ನೊಂದು ನೋಡಿದೆ, ಕೊಪ್ಪಳದಲ್ಲಿ ಒಂದು ಆಡಿನ ಮರಿ, ಆಡು ಅಂತ ಸಣ್ಣದು, ಅದು ಮಾಂಸವನ್ನು ತಿಂತಿತ್ತು. ಅರ್ಥ ಏನು ಅಂದರೆ ಹಾಗೆ ತೋರಿಸಿದ್ರೆ ಅದನ್ನು ತಿನ್ನೋದನ್ನು. ಯಾಕೆ ಅಂದರೆ ಅದು ತಿಂತಾದ್ರಿಂದ ಅಲ್ಲೇ ಇತ್ತು, ಪರಿಸರಕ್ಕೆ ಅನುಗುಣವಾಗಿ ಒಂದು ಮಟನ್ ಶಾಪ್ನಾಗಿರ್ತು, ಅವನು ಹಾಕ್ತಿದ್ದ ತಿಂತ 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 ಅದೇನಾಗಿತ್ತು ಮಟನ್ ಆಗಿತ್ತು. ಹಾವು ವೆಜ್ ಅಥವಾ ನಾನ್ ವೆಜ್ ಕುಡಿತು, ಹಾಲು ಕುಡಿತು, ಹಾವು ಕುಡಿಯೋಲ್ಲ, ಅದು ಇಟ್ಸ್ ಪ್ಯೂರ್ಲಿ ನಾನ್ ವೆಜಿಟೇರಿಯನ್. ಆದರೆ ಸರ್ಕಮ್ಸ್ಟೆನ್ಸ್ ಆಫ್ ದಿ ಅಟ್ಮಾಸ್ಫಿಯರ್, ವಾತಾವರಣಕ್ಕೆ ಅನುಗುಣವಾಗಿ ಅದೇನು ಮಾಡ್ತದೆ ಬದುಕು. ನೀವೆಲ್ಲ ವೆಜಿಟೇರಿಯನ್, ವೆರಿ ಪ್ಯೂರ್ಲಿ ವೆಜಿಟೇರಿಯನ್ ಅಂತಾರೆ. 15 ದಿವಸ ಕೂಡ ಹಾಕಿ
ಹೌದಾ, ಒಂದು 2 ದಿವಸ ಫುಡ್ ಕೊಡ್ಲೈತಿ, 9ನೇ ದಿವಸ ಅಲ್ಲಿ ಚಿಕನ್ನು ಮಟನ್ನು ಫ್ರೈ ಮಾಡಿಟ್ರೆ ಅದನ್ನ ಅವ್ರು ತಿಂದ್ಬಿಡ್ತಾರೆ. ಯಾಕಂದ್ರೆ ಸರ್ವೈವಲ್ ಆಫ್ ಲೈಫ್. ಹೌದಾ, ಇಂಥ ಸನ್ನಿವೇಶಗಳು ಏನಾಗ್ತವೆ, ಇದು ಎಕಾಲಜಿಕಲ್ ಕ್ರೈಸಿಸ್ಗೆ ಒಂದು ಅಂಶವನ್ನು ಕೂಡ ನಾವಿಲ್ಲಿ ಕಾಣ್ತೇವೆ. ಅಂಥವುಗಳಲ್ಲಿ ಈ ಒಂದು ವನ್ಯಜೀವಿಗಳ ಕಳೆಬೆಟ್ಟ ಕೋಚಿಂಗ್ ಆ್ಯಂಡ್ ನೆಕ್ಸ್ಟ್ ಮಾನವ ಮತ್ತು ವನ್ಯಜೀವಿಗಳ ಸಂಘರ್ಷ ಕಾನ್ಫ್ಲಿಕ್ಟ್ಸ್ ಮ್ಯಾನ್. ಇಲ್ಲಿ ಮರವಿದ್ದರೆ ಮನುಷ್ಯ, ಗಾಡಿಕರ ಮಾಡುವ ಅರಣ್ಯವಿದ್ದರೆ ಒಂದು ನಾಗರಿಕತೆ, ಭೂಲೋಕದ ಕಲ್ಪವೃಕ್ಷಗಳು ಅಂತ ಕರೀತಾರೆ. ಅವರ ಅರಣ್ಯದ ಮಹತ್ವ ಏನೈತೆ ನೋಡಿದೆ. ಅವಾಗ ನಿಯಂತ್ರಣ ಮಾಡ್ತಾರೆ, ವಾತಾವರಣ ನಿರ್ಮೂಲನೆ ಮಾಡ್ತಾರೆ, ನೆರಳಿನ ಆಶ್ರಯ, ಮಣ್ಣಿನ ಫಲವತ್ತತೆ, ಅಂತರ್ಜಲ ಮುಂತಾದ ಕಾರ್ಯಗಳನ್ನು ಮಾಡ್ತಕ್ಕಂಥ ಅಂಶವನ್ನು ಅಲ್ಲಿ ಕಾಣ್ತೀವಿ. ಪ್ರಮಾಣ ಒಂದು ಕಡೆಗೆ ಅಂತರ್ಜಲ ಸಂಗ್ರಹ ಆಗ್ತದೆ, ಇನ್ನೊಂದು ಕಡೆಗೆ ಮಣ್ಣಿನ ಒಂದು ಫಲವತ್ತತೆ ಹೆಚ್ಚಳವಾಗ್ತಕ್ಕಂಥ ಒಂದು ಅಂಶವನ್ನು ಕಾಣ್ತೀವಿ. ಹೌದಾ, ಮಣ್ಣಿನ ಫಲವತ್ತತೆ ನೀರು ಎಲ್ಲಿ ನಮ್ಮ ಕಪ್ಪತ್ಕೂಟದಲ್ಲಿ ನಂದಿವೀರ ಸ್ವಾಮಿಗಳು ಹೇಳ್ತಾರೆ. ಹೌದಾ, ಅಲ್ಲಿ ಗಿಡ ಮರಗಳನ್ನು ಬೆಳೆಸೋದ್ರಿಂದ ಇಳಿಜಾರು ಐತಿ. ಅಲ್ಲಿ ಸ್ಟೆಪ್ ಟೈಪ್ ಏನು ಮಾಡ್ತಾರೆ, ತೋಡ್ತಾರೆ. ಆ ಬೇರುಗಳ ಮುಖಾಂತರ ಏನಾಗ್ತದೆ, ನೀರು ಇಳಿತದೆ. ಅಥವಾ ನಮ್ಮ ರೈತರು ಏನು ಮಾಡ್ತಾರೆ, ಒಟ್ಟುಗಳಲ್ಲಿ ಅದು ಕೊರಕಲು ಆಗಬಾರ್ದು ಒಂದು ಆ ಗಿಡ ಬಳ್ಳಿಗಳನ್ನು ಏನು ಮಾಡ್ತಾರೆ, ನೆಡ್ತಾರೆ. ಅಂದರೆ ನೀರು ಏನಾಗ್ತದೆ, ಸಂಪೂರ್ಣವಾಗಿ ಭೂಮಿಯ ಒಳಭಾಗಿ ಹೋಗಿ ಅಂತರ್ಜಲ ಮಟ್ಟವನ್ನು ಹೆಚ್ಚಿಸುವಲ್ಲಿ ಈ ಆ ಗಿಡ ಮರಗಳ ಪಾತ್ರ ಬಹಳ ಮುಖ್ಯ ಅಂಶ ಕಾಣ್ತದೆ. ಮಣ್ಣಿನ ಫಲವತ್ತತೆ ಏನು ಬರ್ತಂದರೆ, ಆ ಗಿಡಗಳಿದ್ರೆ ಆ ಎಲೆಗಳು ಉದುರ್ತವೆ, ಆ ಗೊಂಬೆಗಳು ಉದುರ್ತವೆ, ಅವು ಏನಾಗ್ತವೆ, ಈ ಒಂದು ಕೊಳೆತು ಅಲ್ಲಿ ಭೂಮಿಯ ಫಲವತ್ತತೆ ಆಗ್ತಕ್ಕಂಥ ಅಂಶವನ್ನು ನಾವು ಕಾಣ್ತೀವಿ. ಈ ಕಡೆಗೆ ಬಂದಾಗ ಹವಾಮಾನ ನಿಯಂತ್ರಣ ಅಂತ ನಾವು ಹೇಳ್ತೀವಿ. ಹೌದಾ, ಹವಾಮಾನದ ನಿಯಂತ್ರಣ ಏನು ಮಾಡ್ತಾರೆ, ಕಾರ್ಬನ್ ಡೈಆಕ್ಸೈಡನ್ನು ಹೀರ್ಕೊಳ್ತಾರೆ. ಒಂದು ಮರ ಒಂದು ತಾಸಿಗೆ ನಾವು ಹೇಳಿದಾಗ 2.5 ಟನ್ಗಳಷ್ಟು ಈ ಇದನ್ನು ಅರಣ್ಯಗಳು ಏನು ಮಾಡ್ತವೆ, ಕಾರ್ಬನ್ ಡೈಆಕ್ಸೈಡ್ ಹೀರ್ಕೊಳ್ತವೆ ಮತ್ತು ಅದಕ್ಕೆ ಅರ್ಧದಷ್ಟು ಆಮ್ಲಜನಕವನ್ನು ಏನು ಮಾಡ್ತವೆ, ವಾತಾವರಣಕ್ಕೆ ಬಿಡುಗಡೆ ಮಾಡ್ತವೆ. ಅದ್ರ ಜೊತೆಗೆ ಇನ್ನೊಂದು ಅತಿ ಅಗಲವಾಗಿರ್ತಕ್ಕಂಥ ಮರಗಳು, ಒಂದು ಚದರ ಮೀಟರ್ ಎಲೆ ಮತ್ತು ಅರಣ್ಯ ಪ್ರದೇಶ ಏನಿರ್ತದಲ್ಲ, ಅಲ್ಲಿ ಸುಮಾರು 3.5ರಿಂದ ಇಲ್ಲಿ ಅಗ್ರಿಕಲ್ಚರ್ ಆಕ್ಟಿವಿಟೀಸ್ ಅಂತ ಕರಿತೀವಿ. ನಾವು ಕಪ್ಪತ್ಕೂಟದಲ್ಲಿ ಗುಡ್ಡ ಎಲ್ಲೈತಿ, ಕಪ್ಪತ್ಕೂಟ ಅಂತ ಅಷ್ಟೇ ಹೇಳ್ತೇವೆ ನಾವೀಗ. ಗುಡ್ಡ ಇಲ್ಲಿ ಎಲ್ಲ ಏನಾಗಿದೆ, ಅಗ್ರಿಕಲ್ಚರ್ ಲ್ಯಾಂಡ್ ಆಗಿದೆ, ಆಮೇಲೆ ಹೆಬಿಟೇಟ್ ಪ್ಲೇಸ್ ಆಗಿದೆ. ಅದು ಅರ್ಬನೈಸೇಷನ್ ಬಂದಾಗ ನೋಡ್ತೇವೆ, ಎಲ್ಲ ಬೆಂಕನಕಟ್ಟೆಯಿಂದ ಮ್ಯಾಲೆ ನೋಡ್ರಿ, ಅಥವಾ ಮರಸಮುದ್ರ ಏರಿಯಾ ನೋಡ್ರಿ, ಅಲ್ಲೆಲ್ಲ ಯೂನಿವರ್ಸಿಟಿ ಆಯ್ತು, RTO ಆಫೀಸ್ ಆಯ್ತು, ಮೆಡಿಕಲ್ ಕಾಲೇಜ್ ಆಯ್ತು, ಬೇರೆ ಬೇರೆ ವಸತಿ ಕೇಂದ್ರಗಳಾದವು. ಗುಡ್ಡ ಇಲ್ಲ, ಹೆಸರಿಗೆ ಮಾತ್ರ ಏನಿದೆ ಕಪ್ಪತ್ಗುಡ್ಡ, ಅಲ್ಲಿ ಅರಣ್ಯ ಐತಿ ಅಂತ ಅಷ್ಟೇ ನಾವಲ್ಲಿ ತೋರಿಸ್ತೇವೆ. ಈಗ ಅಗ್ರಿಕಲ್ಚರ್ ಲ್ಯಾಂಡ್ ಇಸ್ ಕನ್ವರ್ಟೆಡ್ ಇಂಟು ಫಾರೆಸ್ಟ್ ಲ್ಯಾಂಡ್ ಇಸ್ ಕನ್ವರ್ಟೆಡ್ ಇಂಟು ಅಗ್ರಿಕಲ್ಚರ್ ಲ್ಯಾಂಡ್ ಅಂತ ಹೇಳ್ತೇವೆ. ಇಲ್ಲಿ ಲಾಜಿಂಗ್ ಅಂತ ಹೇಳ್ತೇವೆ, ಅಂದರೆ ಬರಗಡಿಗಳು ಬೆಳೀತಕ್ಕಂಥ ಅಂಶವನ್ನು ಕೂಡ ನಾವಿಲ್ಲಿ ಕಾಣ್ತೇವೆ. ಅರ್ಬನೈಸೇಷನ್ ಇಟ್ ಈಸ್ ಎ ಒನ್ ಆಫ್ ದಿ ಸಿವಿಯರ್ ಪ್ರಾಬ್ಲಮ್ಸ್. ಇದು ನಗರೀಕರಣ ಅನ್ನೋದು ಏನಿದೆಯಲ್ಲ, ತೀವ್ರತರವಾಗಿರ್ತಕ್ಕಂಥ ಒಂದು ಸಮಸ್ಯೆ ಇದೆ. ಯಾಕಂದರೆ ಜನರು ಏನು ಮಾಡ್ತಾರೆ, ಗ್ರಾಮೀಣ ಪ್ರದೇಶಗಳಿಂದ ಈ ನಗರ ಪ್ರದೇಶಗಳಿಗೆ ವಲಸೆ ಆಗ್ತಕ್ಕಂಥ ಅಂಶವನ್ನು ಕಾಣ್ತೇವೆ. ಬೆಂಗಳೂರಿನ ಉದಾಹರಣೆಗೆ ತೆಗೆದುಕೊಂಡಾಗ ಮೋರ್ ದೆನ್ 60 ಕಿಲೋಮೀಟರ್ ಸರೌಂಡೆಡ್ ಐತಿ ಅಂತ ಹೇಳ್ತಾರೆ. 60 ಕಿಲೋಮೀಟರ್ 70 ಕಿಲೋಮೀಟರ್ ಇಲ್ಲಿಂದ ಹುಬ್ಬಳ್ಳಿ. ಹೌದಾ, ಇದಕ್ಕಂತೂ ವಿಸ್ತಾರ ಸೆಂಟ್ರಲ್ ಪ್ಲೇಸಿಂದ ನಾನು ನೋಡಿದ್ರೆ ಮೋರ್ ದೆನ್ 60 ಕಿಲೋಮೀಟರ್ಸ್. ಅಂದರೆ ಎಲ್ಲಿ ಬಂತು, ಮೊದಲು ಕೆಂಪೇಗೌಡ ಬಸ್ ಸ್ಟ್ಯಾಂಡ್ ಇತ್ತು, ಅಷ್ಟೇ ಸುತ್ತಮುತ್ತ ಅಲ್ಲೇ ಇತ್ತು. ಅಲ್ಲಿ ಕೆರೆಗಳಿತ್ತು, ಕೆರೆಗಳು ಮುಚ್ಚಿದ್ರು, ಎಲ್ಲ ಮುಗಿದು ಹೋಯ್ತು, ನೀರಿಲ್ಲ. ಹೌದಾ, ಆ ಪರಿಸ್ಥಿತಿ ಬಂದಾಗ ಹಳ್ಳಿಯ ಪ್ರದೇಶದ ಜನರು ಈ ಐಷಾರಾಮಿ ಜೀವನಕ್ಕೆ ಮನಸ್ಸೊತ್ತು ನಗರ ಪ್ರದೇಶಕ್ಕೆ ಬರ್ತಾರೆ, ಉದ್ಯೋಗ ಸಲುವಾಗಿ ಬರ್ತಾರೆ, ಆ ನಗರಗಳು ಬೆಳೀತವೆ. ಅವರ ಬೇಡಿಕೆಯನ್ನು ಈಡೇರಿಸುವ ಸಲುವಾಗಿ ಏನಾಗ್ತದೆ, ಈ ಗುಡ್ಡಗಾಡು ಪ್ರದೇಶ ಅರಣ್ಯಗಳಾಗಿ ಮಾರ್ಪಡ್ತಕ್ಕಂಥ ಅಂಶ ಕಾಣ್ತೇವೆ. ಅದ್ರ ಜೊತೆಗೆ ಇನ್ನೊಂದು ಬಹಳ ಮುಖ್ಯವಾಗಿರ್ತಕ್ಕಂಥ ರೆಸಾರ್ಟ್ಗಳನ್ನು ನಾವು ಕಾಣ್ತೇವೆ. ಮೇಲೆ ಸುಮಾರು 500-600 ಹೆಕ್ಟೇರ್ ಪ್ರದೇಶ ಅವ್ರು ತೊಗೊಂಡಿರ್ತಾರೆ. ಅಲ್ಲಿ ಏನಿಲ್ಲ, ಸುಮ್ಮನೆ ಆ ಮರಗಳು ಕಡಿಯೋದು, ಒಂದು ಆ ಈಜುಗೊಳವನ್ನು ಮಾಡೋದು, ಏನೋ ಬ್ಯಾಲಾಗಿ ರೂಪಿಂಗ್ ಹೋಗೋದು, ಹಂಗೆ ಹೋಗೋದು, ಹಿಂಗೆ ಹೋಗೋದು, ಜನರ ಸೇವಿಂದ ಏನು ಮಾಡೋದು, ಒಂದು ದಿವ್ಸಕ್ಕೆ 10,000, 15,000, 20,000 ಮಾಡೋದು. ಆ ಸುಮಾರು 400-500 ಹೆಕ್ಟೇರ್ ಇಲ್ಲ ಆಲ್ರೇಸ್ ಅಂತ ನಾವು ಹೋಗಿದ್ವಿ, ನೋಡಿದ್ವಿ. ಏನಿದು ಅರಣ್ಯ ಪ್ರದೇಶ ಹೆಂಗೆ ಇವು ಕೈಗೆ ಬಂತು ಅಂದರೆ ಹೆಂಗೆ ಬಂದತಿ ಒಟ್ಟು ಆಗೈತಿ. ಇದು ಸರ್ಕಾರದ ಪಾಲಿಸಿಗಳು ಕೂಡ ಕೆಲವೊಮ್ಮೆ ಹಾಗೆ ಇರ್ತವೆ. ಹಾಗಾಗಿ ಅರಣ್ಯ ಪ್ರದೇಶಗಳು ಏನಾದರೂ ಈ ಒಂದು ರೆಸಾರ್ಟ್ಗಳಾಗಿ ಮತ್ತು ಈ ಒಂದು ಈ ಅರ್ಬನೈಸೇಷನ್ ಅಂಶವನ್ನು ಕೂಡ ನಾವಲ್ಲಿ ಕಾಣ್ತೀವಿ. ಅದರ ಡಿಸರ್ಟಿಫಿಕೇಶನ್, ಭೂಮಿ ಮೇಲಿಂದ ಮೇಲೆ ನಾವು ಏನು ಮಾಡ್ತೇವೆ, ಅಗ್ರಿಕಲ್ಚರ್ ಲ್ಯಾಂಡ್ ಮಾಡೋದ್ರಿಂದಲೂ ಕೂಡ ಅಥವಾ ಹೆಚ್ಚಿನ ನೀರನ್ನು ಹರಿಸೋದ್ರಿಂದ ಕೂಡ ಜೌಗು ಭೂಮಿ ಆಗ್ತದೆ, ಅದು ಮರುಭೂಮೀಕರಣಗೊಳ್ತಕ್ಕಂಥ ಅಂಶವನ್ನು ಕೂಡ ನಾವಲ್ಲಿ ಕಾಣ್ತೀವಿ. ಮೈನಿಂಗ್ ಇಸ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್. ಇದು ಮೈನಿಂಗ್ ಗಣಿಗಾರಿಕೆಯನ್ನು ನಾವು ನೋಡ್ತೀವಿ. ಎಲ್ಲಿ ಗಣಿಗಾರಿಕೆಯನ್ನು ನಾವು ಮಾಡಬೇಕು, ಎಲ್ಲಿ ಅರಣ್ಯಗಳಿಲ್ವೋ ಆ ಒಂದು ಪ್ರದೇಶದಲ್ಲಿ ಗಣಿಗಾರಿಕೆಯನ್ನು ಮಾಡಬೇಕು. ಒಂದು ಉದಾಹರಣೆಗೆ ನಾನು ಕಪ್ಪತ್ಕೂಟದಲ್ಲಿ ಒಂದು ಉದಾಹರಣೆಗೆ ಹೇಳ್ತೀನಿ. ಕಪ್ಪತ್ಕೂಟದಲ್ಲಿ ಮ್ಯಾಂಗನೀಸಲ್ಲಿ ಕಬ್ಬಿಣ ಅದಿರಿದೆ. ಹೌದಾ, ಯಾವುದೋ ಒಂದು ಅಂಶವನ್ನು ಪತ್ರಿಕೆಯಲ್ಲಿ ಓದಿದಂಥ ಅಂಶವನ್ನು ಹೇಳ್ತೀನಿ. ಇಲ್ಲಿ ಗಿಡ ಮರಗಳೇ ಇಲ್ಲ ಅಂತ ಹೇಳ್ತಾರೆ. ಆದರೆ ಹತ್ತಿಕಟ್ಟೆ ಸಮೀಪ ನಾವು ಹೋದಾಗ
ಅಲ್ಲೆಲ್ಲ ಏರಿಯಾ ಇದೆ, ಟೆಂಪಲ್ ಇದೆ, ಅದ ಮಾಲಿಕಪುರ ತಾಂಡಿನ ಮುಂದೆ ಹೋದಾಗ ಅಲ್ಲಿ ಅರಣ್ಯಗಳು ದಟ್ಟಾಕಾರವಾಗಿ ಬೆಳೆದಿರ್ತಕ್ಕಂಥ ಅಂಶವನ್ನು ನಾವು ಕಾಣ್ತೇವೆ. ಆದರೆ ಸರ್ಕಾರದ ಕೆಲವೊಂದು ನಿಯಮಗಳಲ್ಲಿ ಅಲ್ಲಿ ಅರಣ್ಯಗಳೇ ಇಲ್ಲ ಅಂತ ಏನಾದರೂ ರಿಪೋರ್ಟ್ ಹೋಗ್ತು ಅಂದರೆ ಕೆಲವರು ಪಟಮತ ಶಕ್ತಿಗಳು ಇರ್ತಾವೆ. ಅರಣ್ಯ ಇಲ್ಲೇ ಕುರ್ಚಿ ಗಿಡ ಅದಾವ, ಹಂಗದಾವ ಹಿಂಗದಾವ ಅಂದ್ರೆ ಅವಾಗ ಏನು ಮಾಡ್ತದೆ, ಎನ್ವೈರನ್ಮೆಂಟಲ್ ಒಂದು ಕಮಿಷನ್ ಏನು ಇರ್ತದಲ್ಲ ಡೆಲ್ಲಿಯಲ್ಲಿ, ಅವರು ಇದೆಲ್ಲ ನಿರುಪಯುಕ್ತವಾಗಿರ್ತಕ್ಕಂಥ ಭೂಮಿ, ಇಲ್ಲಿ ನೀವು ಗಣಿಗಾರಿಕೆಯನ್ನು ಮಾಡಲಿಕ್ಕೆ ಯೋಗ್ಯತೆ ಅಂತ ಪರ್ಮಿಷನ್ ಕೊಡ್ತಕ್ಕಂಥ ಅಂಶವನ್ನು ಕೂಡ ಕಾಣ್ತದೆ. ಇಂತಹ ಕೆಲವೊಂದು ಪ್ರದೇಶದಲ್ಲಿ ದೇಶದ ಬೇರೆ ಬೇರೆ ಭಾಗಗಳಲ್ಲಿ ಈ ಕ್ರಿಯೆಗಳಿರೋದ್ರಿಂದ ಅರಣ್ಯಗಳನ್ನು ಕಡಿತಾರೆ, ಅಲ್ಲಿ ಈ ಮೈನಿಂಗ್ ಕ್ರಿಯೆಗಳನ್ನು ಮಾಡ್ತಕ್ಕಂಥ ಅಂಶವನ್ನು ನಾವು ಕಾಣ್ತೇವೆ. ಉದಾಹರಣೆಗೆ ಕುಮಾರಸ್ವಾಮಿ ಬೆಟ್ಟ, ನಾವು ಎಲ್ಲಿ ಸಂಡೂರು, ನಾವು 1990ರಲ್ಲಿ ಓದಿದ್ವಿ. ಫಸ್ಟ್ 1990ರಲ್ಲಿ ವಿದ್ಯಾರ್ಥಿಗಳು ಕರ್ಕೊಂಡು ಹೋದಾಗ ಎಷ್ಟೊಂದು ಅರಣ್ಯ ಪ್ರದೇಶ ಇತ್ತು ಅಂತ ನಾವು ಕಾಣ್ತೇವೆ ಅಂದರೆ ಹೇಳಿಕ್ಕೆ ಆಗೋದು, ಹೋಗ್ಲಿಕ್ಕೆ ಅದಕ್ಕೆ ಆಗ್ತದೆ. ಆದರೆ ಅದೇ ಈ ಒಂದು 12 ವರ್ಷದಿಂದ ಪುನಃ ಭೇಟಿ ಕೊಟ್ಟಿದ್ದು ಏನಿಲ್ಲ, ಬರೀ ತಗ್ಗಾಗಿರ್ತಕ್ಕಂಥ ತಗ್ಗುಗಳು ಎಲ್ಲ ಕಬ್ಬಿಣ ಅಂದ್ರೆ ಹೋದ ಮೈನಿಂಗ್ ಅನ್ನೋದು ಏನಿದೆಯಲ್ಲ, ಈಗ ರಾಬರಿ ಇಂಡಸ್ಟ್ರಿ ಎಲ್ಲಿ ಸಿಕ್ತೋ ಎಷ್ಟು ಸಿಕ್ತೋ ಎಲ್ಲ ತೋರಿಸಿ ಬಿಟ್ಟದ. ಈಗ ಕಬ್ಬಿಣ ಆದರೂ ಮ್ಯಾಂಗ್ನೀಸ್ ಅನ್ನು ಸಂಡೂರಿನಲ್ಲಿ ನಮ್ಮ ಕಪ್ಪಲಗೂಡದಲ್ಲಿ ಕೆಲವೊಂದು ಏರಿಯಾದಲ್ಲಿ ನಡೀತದೆ, ಹೌದಾ, ಎಲ್ಲ ತೋರಿಸಿ ಬಿಡ್ತಾರೆ. ಅದರಿಂದ ಮುಂದಿನ ಪೀಳಿಗೆಗಳಿಗೆ ಸಂಪನ್ಮೂಲ ಏನಾಗೋದಿಲ್ಲ, ಸಿಗೋದಿಲ್ಲ. ಅಂಥ ಕಡೆಯಲ್ಲಿ ಅರಣ್ಯಗಳು ಏನಾಗ್ತವೆ, ನಾಶ ಆಗ್ತವೆ. ಇಲ್ಲೊಂದು ಬಹಳ ಮುಖ್ಯವಾಗಿರ್ತಕ್ಕಂಥ ಇದು ಪಾಯ್ಸ್ ಕಾಡುಗಿಚ್ಚು ಅಂತ ಹೇಳ್ತೀವಿ. ಕಾಡುಗಿಚ್ಚು ಅನ್ನೋದು ನೈಸರ್ಗಿಕವಾಗಿರ್ತದೆ. ಸಾಮಾನ್ಯವಾಗಿ ನಮ್ಮ ಭಾಗದಲ್ಲಿ ನೈಸರ್ಗಿಕವಾಗಿ ಎಂದೂ ಕಾಡು ಬೆಂಕಿ ಒಳಗಾಗೋದಿಲ್ಲ. ಯಾಕಂದರೆ ನಾವು ನೋಡೋದು ಎಲ್ಲಿ ಅಂದರೆ ಈ ಒಂದು ಸಂವಾಜಕೃತ ಪ್ರದೇಶದಲ್ಲಿ ದಟ್ಟವಾಗಿರ್ತಕ್ಕಂಥ ಅರಣ್ಯಗಳಿರ್ತವೆ, ಒಂದಕ್ಕೊಂದು ಏನಾಗ್ತವೆ ಘರ್ಷಿಸಲ್ಪಟ್ಟು ಅಲ್ಲಿ ಏನಾಗ್ತದೆ ಬೆಂಕಿ ಆಗ್ತದೆ. ಈ ಮಲೇಷ್ಯಾದಲ್ಲಿ ರಬ್ಬರ್ ಪ್ಲಾಂಟಿಂಗ್ ಆಗಿತ್ತು, ಅದು ಘರ್ಷಣೆಯಿಂದ ಆಗಿರ್ತಕ್ಕಂಥ ಒಂದು ಬೆಂಕಿ. ನಮ್ಮ ಕಪ್ಪಲಗುಡ್ಡದಲ್ಲಿ ಅಲ್ಲಿ ಬೆಂಕಿ ಬಿಡ್ತದೆ ರೀ. ಇನ್ನೊಂದು ದಟ್ಟವಾಗಿರ್ತಕ್ಕಂಥ ಅರಣ್ಯಗಳು ಅವನು ಇಲ್ಲ, ಆದರೂ ವರ್ಷದಾಗ 5-6 ಸಲ ಬೆಂಕಿ ಮಾಡ್ತೀವಿ. ಕೆಲವೊಬ್ರು ಅಂತಾರೆ, ಹುಲ್ಲು ಚೊಳ ಬೆಳಿತೈತಿ, ನಮ್ಮ ದನಕರುಗಳಿಗೆ ಹುಲ್ಲು ಹಾಕತಿ, ಮುಂದಿನ ಸಲ ದನಕರುಗಳು ಸ್ವಲ್ಪ ಮೇಯ್ತಾವಂತ ಒಂದು. ಕೆಲವೊಬ್ರು ಏನು ಮಾಡ್ತಾರೆ, ಸುಮ್ಮನೆ ಚುಟ್ಟ ಹಿಡ್ಕೊಂಡು ಸೇರ್ಕೊಂತ ಹಂಗೆ ದಾಡೆಗೆ ಹೋಗುವಾಗ ಚುಟ್ಟ ಹಚ್ಕೊಂತಾರೆ, ಕಟ್ಟಿನ ಒಗಿತಾರೆ. ಅದಕ್ಕೆ ಒಣಗಿರ್ತಾರೆ ಹುಲ್ಲು, ಅದು ಹತ್ಕೊಂಡು ಬೆಂಕಿ ಹತ್ತಿ ಎಲ್ಲ ಗಿಡ ಮರಗಳು ಏನಾಗ್ತವೆ ನಮ್ಮ ಕಪ್ಪಲಗೂಡದಲ್ಲಿ ಆಗಿರ್ತಕ್ಕಂಥ ಅಂಶವನ್ನು ಕಾಣ್ತದೆ. ಅಂದರೆ ನಮ್ಮ ಸಮೀಪವಾಗಿರ್ತಕ್ಕಂಥ ಅಂಶವನ್ನು ಹೇಳಿ ಇದು ಏನಾಗ್ತದೆ, ಹಿಂಗೆ ಅರಣ್ಯ ಏನಾಗ್ತದೆ ನಾಶ ಆಗ್ತದೆ. ಮನುಷ್ಯರೇ ಕೆಲವೊಂದು ಇನ್ನೂ ಕೆಲವೊಂದು ಏನಿದೆ ಅಂದರೆ, ನಾನೊಂದು ಜಾತ್ರೆಗೆ ಹೋಗಿದ್ದೆ, ಅಲ್ಲಿ ಎಲ್ಲಿಗೆ ಕಪ್ಪಲಗುಡ್ಡ ಜಾತ್ರೆಗೆ ಒಳಗೆ ಹತ್ತಿರದ ಎಲ್ಲರೂ ಒಂದಾಗ ಟೊಂಗಿ ಹಿಡ್ಕೊಂಡ್ಬರ್ಬೇಕು, ಮುರ್ಕೊಂಡು ಬರೋದು. ಯಾಕಂದರೆ ನಮ್ಮ ಕಪ್ಪಲಗುಡ್ಡ ಅಂದರೆ 70 ಗುಡ್ಡ ಅನ್ನೋದಕ್ಕಿಂತ ಕಪ್ಪಲಗುಡ್ಡ ಅನ್ನೋದು ಅಂತ ಹೇಳ್ತಾರೆ. ಯಾಕಂದರೆ ಇದು ಸಸ್ಯಕಾಶಿ. ಇಲ್ಲಿ ನಾವು ಹೇಳ್ತೇವಲ್ಲ, ಜೀವ ಕೊಡ್ತಕ್ಕಂತಹ ಒಂದು ಸಂಜೀವನಿ ಐತಿ ಅಂತ ಹೇಳ್ತಾರೆ. ಸಿಕ್ಕಲ್ಲ ಯಾರಿಗೂ ಜೀವ ಕೊಟ್ಟು ಸತ್ತವರಿಗೆ ಪುನರ್ಜನ್ಮ ಕೊಡ್ತಕ್ಕಂಥ ಒಂದು ಸಂಜೀವನಿ ಐತಿ ಅಂತ ಹೇಳ್ತಾರೆ. ಹಿಂದೆ ಒಂದು ಸ್ಟೋರಿ ಬಂದಿತ್ತು. ಅಂದರೆ ಒಬ್ಬ ಈ ಬೇಟೆಗಾರ ಒಂದು ಮರವನ್ನು ಬೇಟೆ ಹಾಕ್ತಾನೆ. ಬೇಟೆಯಾಡಿ ಅಲ್ಲಿರ್ತಕ್ಕಂಥ ಒಣಗಿರುವಂಥ ಸೊಪ್ಪು ಗಿಪ್ಪು ಏನಿರ್ತದಲ್ಲ, ಸೊಪ್ಪು ಇಟ್ಟು ಅದನ್ನು ಸುಟ್ಟು ತಿನ್ಬೇಕಲ್ಲ. ಅದ್ರ ಮೇಲೆ ಆ ಮರವನ್ನು ಇಟ್ಟು ಬೆಂಕಿ ಹಾಕ್ತಾನಂತೆ. ಬೆಂಕಿ ಹತ್ತಿದ ತಕ್ಷಣವೇ ಆ ಮರ ಎದ್ದು ಬಿಡ್ತಂತೆ. ಅಂದರೆ ಅರ್ಥ ಅಂದರೆ ಆ ಯಾವುದೋ ಒಂದು ಗಿಡದಲ್ಲಿ ಏನಂತವಲ್ಲ, ನಾವು ಸಂಜೀವಿನಿ ಗಿಡ ಅಂತ ಏನಂತವಲ್ಲ ಅಂತ ಐತೆ ಅನ್ನೋದಕ್ಕೆ ಒಂದು ಪುರಾವೆಯನ್ನು ಕೊಟ್ಟಿದ್ದು. ಅದು ಇದ್ದೂ ಇರ್ಬೋದು. ಯಾಕಂದರೆ ನಮ್ಮ ಪೌರಾಣಿಕ ಕಥೆಗಳಲ್ಲಿ ಒಂದು ಆ ಗುಡ್ಡವನ್ನೇ ತೆಗೆದುಕೊಂಡು ಬಂದು ಒಬ್ಬರು ಜೀವ ಉಳಿಸಿರ್ತಕ್ಕಂಥ ಅಂಶವನ್ನು ಕೂಡ ನಾವಿಲ್ಲಿ ಕಾಣ್ತೇವೆ, ಹೌದಾ. ಹಾಗಾಗಿ ಇಂತಹ ಸಸ್ಯಕಾಶಿಗಳು, ಹೌದಾ, ಇರ್ತಕ್ಕಂಥ ಒಂದು ಅರಣ್ಯ ಪ್ರದೇಶಗಳ ಗಣಿಗಾರಿಕೆಗೆ ಬೆಂಕಿಗೆ ಏನಾಗ್ತವೆ, ಸಂಪೂರ್ಣವಾಗಿರ್ತಕ್ಕಂಥ ನಾಶ ಆಗ್ತಕ್ಕಂಥ ಡಿಫಾರೆಸ್ಟೇಷನ್. ಎಲ್ಲ ಅರಣ್ಯಗಳನ್ನು ಕಡಿಯೋದು. ಏನು ಅರಣ್ಯ ಕಡಿಲೇಬೇಡಂದ್ರಿ, ಕಡಿಯೋದು. ಯಾವಾಗಲೂ ಸಂಪನ್ಮೂಲ ನಮಗಾಗಿ ಇದೆ. ಯಾವುದೇ ಒಂದು ಸಂಪನ್ಮೂಲ ನಮಗಾಗಿರ್ತದೆ, ಆದರೆ ನಮಗಾಗಿ ಇರುವಾಗ ಅದನ್ನು ಪುನಃ ಮತ್ತೊಬ್ಬರಿಗೆ ಬಳುವಳಿಗೆ ಕೊಡಬೇಕು. ಒಂದು ಕಡೆ ಮರ ಕಡಿದ್ರೆ ಮತ್ತೊಂದು ಕಡೆಗೆ ಅದೇ ಪ್ರದೇಶದಲ್ಲಿ ಏನು ಮಾಡಬೇಕು, ಅರಣ್ಯನಲ್ಲಿ ಬೆಳೆಸಬೇಕು. ಅದನ್ನು ಪಾರ್ಟ್ ಮಾಡಿ ಒಂದು ಕಡೆ ಕಡಿದ್ರೆ ಇನ್ನೊಂದು ಕಡೆಗೆ ಏನು ಮಾಡೋದು, ಬೆಳೆಸಬೇಕು. ಇಲ್ಲೇ ನೋಡಿದೆ ಎಲ್ಲ ಕಡಿದು ಬಿಟ್ಟಿದ್ದಾರೆ. ಇಲ್ಲಿ ಅಂಶ ನೋಡ್ರಿ, ಒಂದು ಮರ ಕಡಿಯಾಕ ಮನುಷ್ಯ 2 ದಿವಸ ಗುದ್ದಾಡ್ತಿದ್ದ. ಈಗ ಏನಿಲ್ಲ, ಆಧುನಿಕ ಸರಕಾರಗಳು ವಿತಿನ್ 5 ಮಿನಿಟ್ಸ್ ಮೇಲೆ ಮರ ಕಡಿತಾನೆ. ಮತ್ತು ಈ ಕಡೆಗೆ ಕಾಡ್ಗಿಚ್ಚು, ಈಗಾಗಲೇ ಕಾಡ್ಗಿಚ್ಚು ಬಗ್ಗೆ ಹೆಚ್ಚಿನ ವಿವರಣೆಗಳಲ್ಲಿ ಕೊಟ್ಟಿರ್ತಕ್ಕಂಥ ಅಂದರೆ ಬೇವಿನ ಮರ ಏನಿದೆಯಲ್ಲ, ಇದು ಪಿತ್ತರಿ ಮರಕ್ಕೆ, ಬೇವಿನ ಮರಕ್ಕೆ ಮತ್ತು ಅಶೋಕ್ ಮರ ಅಂತ ಒಂದು ಬರ್ತದೆ. ಅದು ಆಕ್ಸಿಜನ್ ಕಾರ್ಖಾನೆ. ಭಾಳ ಜನ ಎಲ್ಲ ಗಂಡುಮಕ್ಕಳು ಅಥವಾ ಸುತ್ತರದ ಕಡಿಮೆ, ಈ ಹೆಣ್ಮಕ್ಳು ಹೋಗ್ತಾ ಇಲ್ಲ. ಅದರ ಶ್ರೀಮನ್ ನಾರಾಯಣ ಅಂತ ಕರಿತೀವಿ. ಅದ ನಾರಾಯಣ ಮತ್ತು ಲಕ್ಷ್ಮೀ ಒಬ್ಬರ ಒಂದರಾಗಿರ್ತಾರೆ. ಅಂದರೆ ಒಂದು ಬೇವಿನ ಮರ ಮತ್ತು ಅಶೋಕ್ ಮರ ಹೋಗ್ಬಿಟ್ಟು ತೊಳ್ಕ ಹಾಕೊಂಡಿರ್ತಾವೆ. ಮರಗಿಡ್ಕೊಂಡು ನೋಡ್ತೀವಿ ಎಲ್ಲ ದೇವಸ್ಥಾನಕ್ಕೆ ಹೋದಾಗ. ಯಾಕೆ ಸುತ್ತಾಕಬೇಕು,
ಮರ ಸುತ್ತೋದ್ರಿಂದ ಅದಾಗತ್ತೆ ಇದಾಗತ್ತೆ ಅಂತ ಹೇಳ್ತಾರೆ. ಇಲ್ಲ, ಅದು ಆಕ್ಸಿಜನ್ ಒಂದು ಕಾರ್ಖಾನೆ. ಅದು ಅಶ್ವತ್ಥ ಮರ. ಅದು ಬೆಳಗಿನ ಜಾವ ಸೂರ್ಯೋದಯಕ್ಕಿಂತ ಮುಂಚಿತವಾಗಿ ನೀವೇನಾದರೂ ಆ ಮರವನ್ನು ಸುತ್ತು ಹಾಕಿದರೆ ಅಥವಾ ಬನ್ನಿ ಮರವನ್ನು ನೀವು ಸುತ್ತು ಹಾಕಿದರೆ ಆ ಆಕ್ಸಿಜನ್ ನಮ್ಮ ದೇಹಕ್ಕೆ ಹೋಗಿ ನಮ್ಮಲ್ಲಿರ್ತಕ್ಕಂಥ ಕೆಲವು ದೋಷಗಳು ಏನಾಗ್ತವೆ ಅಲ್ಲಿ ನಿವಾರಣೆ ಆಗ್ತಕ್ಕಂಥ ಅಂಶವನ್ನು ಕೂಡ ನಾವು ಕಾಣ್ತೇವೆ. ಇಂತಹ ಒಂದು ಮರಗಳು ಇಡೀ ಮಾನವ ಕುಲವನ್ನೇ ಸಂರಕ್ಷಣೆ ಮಾಡ್ತಕ್ಕಂತಹ ಒಂದು ಮರಗಿಡಗಳು ಮಹತ್ವ ಎಷ್ಟು ಹೇಳಿದ್ರು ಅದು ಸಾಧ್ಯ ಒಂದು ಅಂಶವನ್ನು ಕೂಡ ನಾವಿಲ್ಲಿ ಕಾಣ್ತೀವಿ. ಈ ಒಂದು ಗ್ರೇಜಿಂಗ್ ಅಂತವಲ್ಲ, ದನಕರ ಮೇಯಿಸೋದ್ರಿಂದಲೂ ಕೂಡ ಅರಣ್ಯನ ಆಗ್ತವೆ. ನಮ್ಮ ಕಬ್ಬಲ್ ಕೂಡ ಕೆಲವು ಹೊಯ್ಯಿ ಅಂತ ಬಿಟ್ಟಿರ್ತಾರೆ, ಓದ್ ಕುಳಿ ಅಲ್ಲೆಲ್ಲ ಮರಗಳು ತಿಂತವೆ, ಕಡಿತವೆ. ಆಡು ಕುರಿ ಹಸುಗಳೆಲ್ಲ ಕಡಿದು ಅರಣ್ಯ ಏನಾಗ್ತದೆ ನಾಶ ಆಗಿರ್ತಕ್ಕಂಥ ಅಂಶವನ್ನು ಕೂಡ ನಾವಿಲ್ಲಿ ಕಾಣ್ತೀವಿ. ಇಲ್ಲಿ ಕೆಲವೊಂದು ಕೊಟ್ಟಿದ್ದೀವಿ. ಇದರಿಂದ ನೀವು ರೆಸಾರ್ಟ್ ಆಗಲೇ ಬಂದಿದೆ ರೆಸಾರ್ಟ್ ಕೂಡ ನೋಡಿದ್ದೀವಿ. ಅದೇನೋ ಮನೋರಂಜನೆ ತಗೊಂಡಿರ್ತೇವೆ. ರೆಸಾರ್ಟ್ಗೆ ಹೋಗಿದ್ದೇನು. ಈಗ ಕೊಡಗು ಪರಿಸ್ಥಿತಿ ಏನಾಯ್ತು, ಈಗ 2 ವರ್ಷಗಳ ಹಿಂದೆ ಕೊಡಗು ಎಲ್ಲ ಮಳೆ ಬಿತ್ತು, ಅಲ್ಲಿ ಏನೋ ಆಗಿಲ್ಲ, ಮಳೆಯಿಂದ ಏನೋ ಆಗಿಲ್ಲ. ಅಲ್ಲಿ ಏನೆಲ್ಲ ರೆಸಾರ್ಟ್ ಆಗಿತ್ತು, ರೋಡ್ ಆಗಿತ್ತು, ಲೂಸ್ ಸಾಯಿಲ್ ಆಗಿತ್ತು, ಮಳೆ ಬಿದ್ದು ಅದೇನು ಮಾಡ್ತು ಖುಷಿಯಲ್ಲಿ ಪಡ್ತು, ಜನ ಸತ್ತೋದು. ಕೊಡಗು ಇನ್ನೂ ಹೀಗೆ ರೆಸಾರ್ಟ್ಗಳು ಹಾಕಿಂತ ಹೋದ್ರೆ ಮುಂದೊಂದು ದಿವಸ ಆಯಿತು ಇಲ್ಲ ಅನ್ನೋ ಒಂದು ಪರಿಸ್ಥಿತಿ ಬರ್ತಕ್ಕಂಥ ಅಂಶ ಕಾಣ್ತದೆ. ರೋಡ್ ಕೆಳಗಡೆ ಇರ್ತದೆ, ನಾನು ಮನೆ ಇರ್ತದೆ, ಮ್ಯಾಲಿಂದ ನೀರು ಹರಿತು ಅಂದ್ರೆ ಏನಾಗ್ತದೆ. ನಮ್ಮ ಹರಿದ್ವಾರ ಋಷಿಕೇಶ ನೀವು ನೋಡಿರಿ ಬಂದ್ರೆ ಅದು ಪ್ರಳಯ ಆಗಿರ್ತಕ್ಕಂಥ ಅಂಶ. ಹೌದಾ? ಅಲ್ಲಿ ಹೆಂಗೆ ಮಣ್ಣು ಹೆಂಗೆ ಮುಚ್ಕೊಂಡು ಬರೋದು ಅಂದರೆ ಏನಪ್ಪ ಇದು ಜ್ವಾಲಾಮುಖಿ ಆದಾಗ ಈ ಲವಾರ ಸರಿತದಲ್ಲ ಆ ರೀತಿ ಎತ್ತಿಕೊಂಡು ಬಂದಿರತಕ್ಕಂಥ ಅಂಶವನ್ನು ನಾವು ಕಾಣ್ತೇವೆ. ಹೌದಾ? ಇವೆಲ್ಲ ರೆಸಾರ್ಟ್ಗಳಿಂದ ಬರ್ತಕ್ಕಂಥ ಅಂಶಗಳು ಕೂಡ. ಇತ್ತೀಚೆಗೆ ನಮ್ಮದು ಲೈಫ್ ಸ್ಟೈಲ್ ಚೇಂಜ್ ಆಗಿದೆ. ಮೊದಲು ಮನುಷ್ಯ ಏನೋ ಅರಣ್ಯ ಸಿಗ್ತಿದ್ವು, ಕಟ್ಟಿಗೆ ಫರ್ನಿಚರ್ ಇಲ್ಲೆಲ್ಲ ಮಾಡ್ತಾಯಿದ್ರು. ಹೌದಾ? ನಂತರ ಕಬ್ಬಣ ಬಂತು. ಇಲ್ಲಿ ಕಬ್ಬಣ ಅಷ್ಟು ಚೆನ್ನಾಗಿ ಕಾಣೋದಿಲ್ಲ, ಮನೆಗೆಲ್ಲ ಟೀ ಗುಡ್ಡ ಬೇಕು, ರೋಸ್ ಗುಡ್ಡ ಬೇಕು, ಹೌದಾ, ಸ್ಯಾಂಡಲ್ ಗುಡ್ಡ ಬೇಕು ಅಂತ ಎಲ್ಲ ಬಂದಾಗ ಆಟೋಮೆಟಿಕ್ಲಿ ಏನಾಯ್ತು ಮರಗಿಡಗಳನ್ನು ಕಡಿತಕ್ಕಂಥ ಅಂಶ ಕಾಣ್ತದೆ. ನಮ್ಮ ಸೌದೆಗಳು ಮೊದಲು ಅವಶ್ಯಕತೆ ಇದ್ದಷ್ಟು ಬಳಸಿದ್ವಿ, ಈಗ ಸೌದೆಗಳನ್ನು ಕೂಡ ಬಳಸೋಕೆ ಇಟ್ಬಿಡ್ತೀವಿ. ಗ್ಯಾಸ್ ಮೇಲೆ ಅಡುಗೆ ಮಾಡಿ ರುಚಿರ್ತದೆ, ಇಲ್ಲ ಅನಿವಾರ್ಯ ಮಾಡಿರ್ತೀವಿ, ತಿನ್ನೋದಕ್ಕೆ ಕನ್ಸರ್ವೇಷನ್ ಡಿಫಾರೆಸ್ಟೇಷನ್ ಗ್ಲೋಬಲ್ ವಾರ್ಮಿಂಗ್. ಆಗ ಗ್ಲೋಬಲ್ ವಾರ್ಮಿಂಗ್ ಅಂದರೆ ಭೂತಾಪದ ಉಷ್ಣಾಂಶ ಹೆಚ್ಚಳ ಆಗೋದ್ರಿಂದ ಭೂಮಿ ಅಂತ ಬಡ ಇರ್ತಕ್ಕಂಥ ಅಂಶವನ್ನು ನಾವು ಕಾಣ್ತೇವೆ. ಈ ಕಡೆಗೆ ಪೊಲ್ಯೂಷನ್ ಆಗಿದೆ, ಇಲ್ಲಿ ಸಸ್ಯ ಇದು ಪ್ರಾಣಿಗಳು ಕುರಿಗಳು ಆಹಾರ ಬದ್ಧತೆ ಸಾಯ್ತಾ ಇದ್ದಾರೆ. ಅಂದರೆ ಏನು, ಭೂತಾಪ ಹೆಚ್ಚಳ ಆಗೋದ್ರಿಂದ ಭೂಮಿಯಲ್ಲಿ ಮಳೆ ಬರೋದಿಲ್ಲ. ಮಳೆ ಬರಲಿಲ್ಲ ಅಂದರೆ ಇಲ್ಲಿ ಏನಾಗೋದಿಲ್ಲ, ಹುಲ್ಲುಗಾವಲುಗಳು ಕಂಡು ಬರೋದಿಲ್ಲ. ಹಾಗಾಗಿ ಭೂಮಿಯೆಲ್ಲ ಬರಡಾಗಿರ್ತಕ್ಕಂಥ ಅಂಶವನ್ನು ನಾವಿಲ್ಲಿ ಕಾಣ್ತೀವಿ. ಇಲ್ಲೆಲ್ಲ ಪ್ರಾಣಿಗಳಿಗೆ ಆಹಾರ ಬದ್ಧತೆ ಸಾಯ್ತಕ್ಕಂಥ ಅಂಶವನ್ನು ಕೂಡ ನಾವಿಲ್ಲಿ ಕಾಣ್ಬೋದು. ಈ ಕಡೆಗೆ ಏನಾಗಿದೆ ನೋಡಿ, ಮಳೆ ಇಲ್ಲ, ಇಲ್ಲಿ ಫುಡ್ ಕ್ರೈಸಿಸ್ ಆಗಿರ್ತಕ್ಕಂಥ ಅಂಶವನ್ನು ನಾವು ಕಾಣ್ತೀವಿ. ತಟ್ಟೆಗಾಗಿ ಆಹಾರಕ್ಕಾಗಿ ಸಣ್ಣ ಸಣ್ಣ ಮಕ್ಕಳು ಏನು ಮಾಡ್ತವೆ, ನನಗೆ 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 ಅಂತ ಫುಡ್ ಆಗ್ತಕ್ಕಂಥ ಅಂಶವನ್ನು ಕೂಡ ನಾವು ಕಾಣ್ತೀವಿ. ಇಲ್ಲಿ ಹಸುಗಳೆಲ್ಲ ಸತ್ತಿದ್ದಾವೆ. ಇಲ್ಲೊಂದು ನೋಡಿ, ಒಂದು ಜಿಂಕೆ ಬಾಯಿ ತೆಗೆದು ಬಿಟ್ಟಿದೆ, ನೀರಿಲ್ಲ. ಆ ಟೆಂಪ್ರೇಚರ್ಗೆ ನಾವು ಹೆಂಗೆ ಬಿಸಿಲಾಗ ಹೋ ಅಪ್ಪ ಅಂತ ಏನು ಬಾಯಿ ತೆಗಿತವೋ ಹಾಗೆ ಏನು ಮಾಡಿದೆ, ಆ ಬಿಸಿಲಿನ ತಾಪಕ್ಕೆ ಬಾಯಿ ತೆಗೆದಿರ್ತಕ್ಕಂಥ ಅಂಶವನ್ನು ಕೂಡ ನಾವಿಲ್ಲಿ ಕಾಣ್ತೀವಿ. ಅಂದರೆ ವೈಲ್ಡ್ ಲೈಫಿನ ಮೇಲೆ ಕೂಡ ಏನಾಗ್ತದೆ ಪರಿಣಾಮ ಬೀರ್ತಕ್ಕಂಥ ಅಂಶವನ್ನು ಕೂಡ ನಾವಿಲ್ಲಿ ಕಾಣ್ಬೋದು. ಮ್ಯಾನ್ ಆ್ಯಂಡ್ ವೈಲ್ಡ್ ಲೈಫ್ ಕಾನ್ಫ್ಲಿಕ್ಟ್ ಅಂತ ಒಂದು ಅಂಶಕ್ಕೆ ನಾವು ಬರ್ತೇವೆ. ಇಲ್ಲಿ ಏನೋ ಚಿತ್ರ ಕೊಟ್ಟೇವಲ್ಲ, ಈ ಒಂದು ಎಲ್ಲ ಮರ ಕಟ್ತೇವೆ, ಇಲ್ಲೊಂದು ಹುಲಿ ಚೆಂಡು ಹೋಗಿದೆ. ಏನಿದ್ರ ಅರ್ಥ, ನಾವು ಒಂದು ಮರವನ್ನು ಕಡಿದ್ರೆ ಒಂದು ಚಿರತೆ ಒಂದು ಹುಲಿಯ ಚೆಂಡನ್ನು ಕತ್ತರಿಸಿದ ಹಾಗೆ ಇಂಡಿಕೇಶನ್. ಯಾಕಂದ್ರೆ ಈ ಹುಲಿಯ ಹ್ಯಾಬಿಟೇಟ್ ಯಾವುದು, ಊರಾಗ ಯಾರು ಸಾಕ್ಯಾರಣ, ಶಿವಮೊಗ್ಗ ಸಾಕ್ಯಾರಣ ಇಲ್ಲ, ಅಂದಮೇಲೆ ಅದರ ವಾಸಸ್ಥಳ ಅದು. ಅದನ್ನು ನಾವು ಕಡಿದ್ವಿ ಅಂದರೆ ಅದರ ಒಂದು ಶಿರಮನೆ ಏನಾಗಿದೆ ಕತ್ತರಿಸಿದಾಗಿರ್ತಕ್ಕಂಥ ಅಂಶವನ್ನು ನಾವು ಕಾಣ್ತೀವಿ. ಇಲ್ಲಿ ಒಂದು ಗಿಳಿಯ ರೂಪವನ್ನು ಕೂಡ ಅದೇ ರೀತಿ ತೋರಿಸಿದೆ. ಈ ಕಡೆ ಆನೆ ದೈತ್ಯಕಾರವಾಗಿರ್ತಕ್ಕಂಥ ಒಂದು ಪ್ರಾಣಿ. ಆ ಪ್ರಾಣಿ ಯಾವಾಗಲೂ ಕಾಡಿನ ಮಧ್ಯಭಾಗದಲ್ಲಿ ಇರ್ತದೆ. ಆದರೆ ಅಲ್ಲೆಲ್ಲ ಬೆಂಕಿ ಬಿದ್ದೋದ್ರಿಂದ ಅದು ಏನಾಗಿದೆ ರೋಡ್ ತಡೆದು ತನ್ನ ವಾಸಕ್ಕೆ ಬರ್ತದೆ. ನಾವು ನೋಡ್ತೇವೆ ಮಂಡ್ಯ, ಹಾಸನ, ಸಕಲೇಶ್ಪುರ ಈ ಒಂದು ಭಾಗದಲ್ಲಿ, ಮೈಸೂರು ಭಾಗದಲ್ಲಿ ಆನೆಗಳ ಹಾವಳಿ ಹೆಚ್ಚಿಗೆ ಆಗೈತೆ. ಈಗ ಯಾವಾಗಿಂದ ಈ ಒಂದು 10 ವರ್ಷದಿಂದ ಹೆಚ್ಚಿಗೆ. ಮೊದಲು ಏನಿದ್ದಿಲ್ಲ, ಬಂಡೀಪುರ ಅಭಯಾರಣ್ಯ ಅಲ್ಲಿ ಇಲ್ಲಿ ಏನಾಗ್ತದೆ ಅರಣ್ಯಗಳಲ್ಲಿ ಅವು ಆರಾಮಾಗಿದ್ವು, ಯಾವುದೂ ತೊಂದರೆ ಯಾರಿಗೂ ಕೊಡ್ತಿದ್ದಿಲ್ಲ. ಈಗ ಯಾವಾಗ ನಾಡಿನ ಜನರ ಕಾಡಿಗೆ ಹೊಂಟರು ಅಥವಾ ನಾಡಿನಲ್ಲಿರ್ತಕ್ಕಂಥ ಪ್ರಾಣಿಗಳು ಕಾಡಿಗೆ ಹೊಂಟವು, ಆವಾಗ ಕಾಡಿನಲ್ಲಿ ಅವುಗಳಿಗೆ ಆಶ್ರಯ ಸಿಗಲಿಲ್ಲ. ಅವು ಏನು ಮಾಡಿದ್ವು, ಈಗ ನಾಡಿಗೆ ಬಂದು ತಮಗೆ ಏನೋ ಸರ್ವೈವಲ್ ಆಗಬೇಕಲ್ಲ. ಏನು ಹೇಳ್ತಾನಂದರೆ ಆ ಪರಿಸ್ಥಿತಿಗೆ ಮನುಷ್ಯ ಹೊಂದ್ಕೋಬೇಕು. ಯಾರೋ ಒಬ್ಬ ಮನುಷ್ಯ ಪರಿಸ್ಥಿತಿಗೆ ಹೊಂದ್ಕೋಬೇಕು. ಇಲ್ಲ ಅಂದರೆ
ಅದನ್ನು ಬಿಟ್ಟು ಬೇರೆ ಕಡೆಗೆ ಬರಬೇಕು, ಮತ್ತೊಂದು ಪ್ರದೇಶದಲ್ಲಿ ನೆಲೆಸಬೇಕು. ಅವೆರಡೂ ಆಗಲಿಲ್ಲ ಅಂದರೆ ಅಲ್ಲೇ ಇದ್ದವ ಸಾಯಬೇಕು. ಇದು ಡಾರ್ವಿನ್ ವಿಕಾಸವಾದವನ್ನು ಕಾಣ್ತಾ ಇರ್ತಾರೆ. ಅಂದರೆ ಎಲ್ಲಿ ಆ ಅಟ್ಮಾಸ್ಫಿಯರ್ಗೆ ಹೊಂದಾಣಿಕೆ ಬೇಕು. ಮನುಷ್ಯ ಹೊಂದಾಣಿಕೆ ಆಗ್ತಾನೆ, ಎಲ್ಲರೂ ಬಿಡು ನೀನು, ಅದಕ್ಕೆ ಬುದ್ಧಿಜೀವಿ ಅಂತ ಹೇಳ್ತಾರೆ. ಎಲ್ಲರೂ ಹೋಗಿ ಬಿಡು ನೀನು, ನಾವು ಬದುಕ್ತಾರೆ. ಪ್ರಾಣಿಗಳಿಂದ ಆಗೋದಿಲ್ಲ. ತಮಗೆ ಒಂದು ನಿರ್ದಿಷ್ಟವಾಗಿರ್ತಕ್ಕಂಥ ಹೆಬಿಟೇಟ್ ಬೇಕಾಗಿರ್ತದೆ, ಒಂದು ವಾತಾವರಣ ಬೇಕಾಗಿರ್ತದೆ. ಯಾವಾಗ ಆನೆಗಳಿಗೆ, ಹುಲಿಗಳಿಗೆ, ಚಿರತೆಗಳಿಗೆ ತಮ್ಮ ಜೀವನ ನಡೆಸಲಿಕ್ಕೆ ತೊಂದರೆ ಆಗ್ತದೋ ಆ ಜಾಗವನ್ನು ಬಿಟ್ಟು ಅವೇನು ಮಾಡ್ತವೆ, ಬೇರೆ ಕಡೆಗೆ ಬರ್ತವೆ. ನೀರಿಲ್ಲದೆ ಎಷ್ಟೋ ಆನೆಗಳು ಸರಿಗಿರ್ತಕ್ಕಂಥ ಅಂಶವನ್ನು ನಾವು ನೋಡ್ತೇವೆ ಬಂಡೀಪುರಿ ಅಭಯಾರಣ್ಯದಲ್ಲಿ. ಯಾಕೆ ಮೊದಲು ಇತ್ತು ನೀರು, ಮಳೆ ಬರೋದು, ಹಳ್ಳಗಳು ಹರಿಯೋದು, ಅದು ಹಳ್ಳ ಕೊಳ್ಳಗಳು ಜರಿಗಳು ಹರಿದಿತ್ತು, ಅಲ್ಲಿ ನೀರೇ ಇಲ್ಲಿ. ಹಾಗಾಗಿ ನಾವು ಎಲ್ಲ ಕೃತಕವಾಗಿ ಅಲ್ಲಿ ನೀರನ್ನು ಸಪ್ಲೈ ಮಾಡ್ತಕ್ಕಂಥ ಅಂಶವನ್ನು ಕಾಣ್ತೇವೆ. ಹಾಗಾಗಿ ಈ ಫಿಗರ್ ಇದೇನು ಇಂಡಿಕೇಶನ್ ತೋರಿಸ್ತದೆ, ಒಂದು ಚಿರತೆ ಅಥವಾ ಒಂದು ಹುಲಿ ಏನಾಗಿದೆ, ಈಗಾಗಲೇ ಅರ್ಧ ಸತ್ತೋಗಿದೆ, ಅದು ಸ್ಕಲ್ಟನ್ ಕಾಣ್ತಾನೆ. ಅಂದ್ರೆ ಅರ್ಧೇನೋ ಸತ್ತೋಗಿದ್ವಿ ಅಂತ ಏನು ಇಲ್ಲ, ಇನ್ನೂ ಎಷ್ಟೈತಿ, ಅರ್ಧ ಅಷ್ಟ ಐತಿ, ಇನ್ನೂ ಸ್ವಲ್ಪ ಬಿಸಿಕ ಇದು ಕೂಡ ಏನಾಗ್ತದೆ, ಸಂಪೂರ್ಣವಾಗಿ ನಾಶ ಆಗ್ತಕ್ಕಂಥ ಅಂಶವನ್ನು ಕಾಣ್ತದೆ. ನಾವೇ ಬದುಕ್ತೀವಿ 60 ವರ್ಷ, 61 ವರ್ಷ ಆಗಿ ನನಗೆ 61 ವರ್ಷ, ಇನ್ನೂ 65 ಜನ 70 ಜನ ಅದಾರೆ. ಎಲ್ಲ ಯಾತಕ್ಕಾರು ಬದುಕ್ತಾರೆ, ಫುಡ್ ಗಿಡ್ ಮೇಲೆ ಏನು ಬದುಕಿಲ್ಲ, ಎಲ್ಲ ಮೆಡಿಸಿನ್ ಬರೀ ಗುಳಿಗೆ ನುಂಗೋದು ಆಯುಷ್ಯ ಹೆಚ್ಚು ಮಾಡ್ಕೊಂತ, ಗುಳಿಗೆ ನುಂಗೋದು ಆಯುಷ್ಯ ಮಾಡ್ಕೊಂತ ಹೋಗೋದು. ಹೌದಾ? ಹಾಗೆ ಏನಾಗ್ತದೆ, ಯಾಕಂದ್ರೆ ಬದುಕು ಪ್ರಾಣಿಗಳಿಗೆ ಏನಾಗಿದೆ ಅಂದರೆ ಇಲ್ಲಿ ಸಾವಿರ ಹಂಚಿಗೆ ಬಂದ್ಬಿಟ್ಟಿದೆ. ಒಂದು ಹುಲಿಗಳ ಮೊನ್ನೆ ಒಂದು ಆರ್ಟಿಕಲ್ ಬಂದಿತ್ತು, ನೀವು ನೋಡಿದ್ರಲ್ಲ ಗೊತ್ತಿಲ್ಲ. ಅದ ಸುಮಾರು 2067 ಹುಲಿಗಳು ಭಾರತದಲ್ಲಿದ್ದಾವೆ. ಅದರಲ್ಲಿ ನಮ್ಮ ಪಶ್ಚಿಮ ಘಟ್ಟಗಳು, ಪೂರ್ವ ಘಟ್ಟಗಳು, ಮಧ್ಯ ಭಾರತದಲ್ಲಿ ಸುಮಾರು 1000ಕ್ಕಿಂತ ಹೆಚ್ಚಿಗೆ ಇದ್ದಾವೆ. ಇನ್ನು ಶಿವಾಲಿಕ್ ಶ್ರೇಣಿಗಳು ಅಂತ ನಾವು ಹೇಳ್ತಾವಲ್ಲ, ಅಲ್ಲಿ ಸುಮಾರು 600-700 ಹುಲಿಗಳಿವೆ. ಅಂದರೆ ಇಷ್ಟೊಂದು ಹುಲಿಗಳು ಇದ್ದರೂ ಕೂಡ ನಾವು ಮೊದಲಿಂದ ಹೆಚ್ಚಿಗೆ ಇತ್ತು. ಈ ಪರಿಸ್ಥಿತಿ ಬಂದರೆ ಇನ್ನೊಂದು 35-40 ವರ್ಷಕ್ಕೆ ಎಲ್ಲಿ ಹುಲಿಗಳು ಅಂದರೆ ಒಂದು ಚಾರ್ಟ್ ಇಟ್ಟು ತೋರಿಸೋದು, ಇದು ಹುಲಿ ಮೊಮ್ಮಗನಿಗೆ ತೋರಿಸೋದು, ಇದು ಹುಲಿ, ಇದು ಚಿರತೆ, ಇದು ಆನೆ. ಮಾನವನ ಮ್ಯಾನ್ ಆ್ಯಂಡ್ ವೈಲ್ಡ್ ಲೈಫ್ ಕಾನ್ಫ್ಲಿಕ್ಟ್ ಅಂತ ನಾವಿಲ್ಲಿ ಹೇಳ್ತೇವೆ. ನನಗೆ ಏನಂತ ಇನ್ನೊಂದು ಅಂಶ ಹೇಳ್ತಾನೆ, ಈ ಸಾಮಾನ್ಯವಾಗಿ ಹಾಲು ಹೋಗ್ತಾ ಇರ್ತಪ್ಪ ಇಲ್ಲಿ, ಅವಾಗ ಏನು ಮಾಡ್ತೀವಿ ನೀವು, ಬಡಿಲೆ ಹಾಲು ಇದೊಂದು ಅದು ನಾನು ಹೊಡೆದು ಬಿಡ್ತೀವಿ. ಅದು ಏನು ಮಾಡಿತ್ತು, ಏನೂ ಮಾಡಿಲ್ಲ. ಯಾಕೆ, ಒಂದು ವೈಷಮ್ಯ, ಅದಕ್ಕೂ ನಮಗೆ ಇರ್ತಕ್ಕಂಥ ವೈಷಮ್ಯ. ಇದನ್ನು ನಾವು ಹೇಳ್ತೀವಿ ಮ್ಯಾನ್ ಆ್ಯಂಡ್ ವೈಲ್ಡ್ ಲೈಫ್ ಕಾನ್ಫ್ಲಿಕ್ಟ್, ಮಾನವ ಮತ್ತು ವನ್ಯಜೀವಿಗಳ ಒಂದು ಸಂಘರ್ಷ ಎಂಬ ಒಂದು ಅಂಶವನ್ನು ಕೂಡ ನಾವಿಲ್ಲಿ ಕಾಣ್ತೇವೆ. ಇನ್ನೊಂದು ಬಂದಿದೆ ಹೋಮ್ಲೆಸ್. ನೋಡಿ, ಎಲ್ಲರೂ ಹುಲಿ, ಚಿರತೆಗಳು ಮನೆಯಲ್ಲಿ ಬಂದಿತ್ತು. ಇಲ್ಲಿ ಬಂದಿತ್ತಲ್ಲ ಬೆಂಗಳೂರು ಯಾತ್ರೆ ಬಂದು ಕುಂತಿತ್ತು ಅಂತ ಹೊಟ್ಟೆ ಇಶ್ಯೂ ಮಾಡ್ಬಿಟ್ರೆ ಅದನ್ನು ಚಿರಿತು ಬಂದೈತಿ, ಚಿರಿತು ಮೂತಿ. ಅದು ಯಾಕೆ ಬಂದೈತಿ ಪಾಪ, ಅಲ್ಲೆಲ್ಲ ಕಪ್ಪೋದು ಬಿಡ್ತ ಜಾಗ ಇಲ್ಲ, ಎಲ್ಲೇ ಇಲ್ಲ ಅಂತ ಬಂತು. ಅಥವಾ ಯಾವಾಗಾರು ಒಬ್ಬ ಅದನ್ನು ಹೊತ್ಕೊಂಡು ಹೋಗೋ ಹೊತ್ನಾಗ ಒಂದು ವೆಹಿಕಲ್ ಮೇಲೆ ಹಾಕ್ಕೊಂಡು ಹೋಗೋ ಹೊತ್ನಾಗ ಯಾವುದೋ ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಮೆಸೇಜ್ ಬಂದಾಗ ನಮ್ಮನ್ನೆಲ್ಲ ಹಿಡ್ಕೊತಾರ ಅಂತ ಅಲ್ಲೇ ಕಾಣಿನ ಬಿಟ್ಟು ಅನ್ನೋ, ಅಥವಾ ಜೂದಿಂದ ಏನಾದ್ರು ತಪ್ಸ್ಕೊಂಡು ಹೋಗಿತ್ತು, ಜೂದಿಂದ ತಪ್ಸ್ಕೊಂಡು ಹೋಗುತ್ತಿಲ್ಲ. ಯಾಕಂದ್ರೆ ಗೊತ್ತಾಗುತ್ತೆ ಇರೋ 1, 2, 3 ಇರ್ತಾವ, ಇಲ್ಲ ಇದು ಹಿಂಗೆ ಆಗ್ತದೆ. ಅವಾಗ ಆಟೋಮೆಟಿಕ್ ಏನಾಗ್ತದೆ, ಅಲ್ಲಿ ಬಿತ್ತು, ಅದರ ಕಾಲು ನೋವಾಗಿತ್ತು, ಎಲ್ಲಿ ಹೋಯ್ತು ಏನೋತ್ತು ಎಂತದ್ದು ಗೊತ್ತಿಲ್ಲ. ಹೌದಾ? ಇಲ್ಲೇ ನೋಡಿ, ಒಂದು ಅಂಗಡಿ ಮುಂದೆ ಬಂದಿದೆ ಒಂದು ಗಿಳಿ ಮತ್ತು ಹುಲಿ, ಹೋಮ್ಲೆಸ್. ನಮಗೆ ಅರಣ್ಯಗಳಲ್ಲಿ ಜಾಗ ಇಲ್ಲ, ಹಾಗಾಗಿ ನಾವು ಎಲ್ಲಿ ಬಂದೇವೆ, ನಿಮ್ಮ ಅಂಗಡಿ ಮುಂದೆ ನಿಮ್ಮ ಮನೆ ಮುಂದೆ ಕೂತು ನಾವು ವಾಸ ಮಾಡಿಕೊಂಡಿವೆ, ನಮಗೂ ಒಂದು ಮನೆಯನ್ನು ಕೊಡಿ. ನಮಗೆ ಅಷ್ಟೊಂದು ಗೊತ್ತಿಲ್ಲ, ಗುಳೆವನ್ನು ಪದ ನಮಗೆ ಗೊತ್ತಿಲ್ಲ. ಬಿಜಾಪುರ, ಬಾಗಲಕೋಟೆ, ಕೊಪ್ಪಳ ಒಂದು ಭಾಗದ ಜನರಿಗೆ ನಾವು ಹೋದರೆ ಗುಳೆ ಅವರಿಗೆ ಸಾಮಾನ್ಯ ಇರ್ತದೆ. ಮಳೆ ಬರ್ತಿಲ್ಲ ಅಂದರೆ ಗೋವಾಕೋ, ಬಾಂಬೆಕೋ, ಪುಣಾಕೋ, ಇನ್ನೊಂದು ಪ್ರದೇಶಕ್ಕೆಲ್ಲ ಕಟ್ಕೊಂಡು ಹೊಂಟ್ಬಿಡ್ತಾರೆ. ಏನಿಲ್ಲ, ಈಗ ಅರಣ್ಯಗಳಲ್ಲಿ ಜೀವಿಸ್ತಕ್ಕಂಥ ಇನ್ನೊಂದು ದೊಡ್ಡ ಜನಾಂಗದಲ್ಲಿ ಎಲ್ಲ ಇರ್ತಾರೆ, ಹೊರಗಡೆ ಹೋಗ್ತಕ್ಕಂಥ ಅಂಶವನ್ನು ಕೂಡ ನಾವು ಕಾಣ್ತೇವೆ. ಎಲ್ಲ ನಿರಾಶ್ರಿತರಾಗಿ ಮತ ಸಪೋರ್ಟ್ ಮಾಡಿಕೊಂಡು ಕುಂತಿರ್ತಕ್ಕಂಥ ಅಂಶವನ್ನು ಕೂಡ ನಾವು ಕಾಣ್ತೇವೆ. ಬಿಫೋರ್ ದಿ